ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ. ಹೀಗೆ ಕಡಿಮೆ ಬೆಲೆಗೆ ಕೆಜಿ ಚಿನ್ನ ಸಿಗುತ್ತೆ ಅಂತಂದ್ರೆ ನೀವೇನಾದ್ರೂ ನಂಬ್ತೀರಾ? ಆದ್ರೆ ಇಲ್ಲೊಬ್ಬ ಉದ್ಯಮಿಗೆ ಕಡಿಮೆ ಬೆಲೆಗೆ ಚಿನ್ನದ ಆಸೆಯನ್ನ ತೋರಿಸಿ ದುಷ್ಕರ್ಮಿಗಳು ಲಕ್ಷ ದೋಚಿದ್ದಾರೆ. ಅಸಲಿಗೆ ಆಗಿದ್ದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿದ ಖದೀಮರು. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಲೇ ಇದೆ. ಆದ್ರೆ ಇಲ್ಲೊಂದು ಖತರ್ನಾಕ್ ಗ್ಯಾಂಗ್ ಕಡಿಮೆ ಬೆಲೆಗೆ ಚಿನ್ನ ಕೊಡೋದಾಗಿ ನಂಬಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿದೆ. ಹೈದರಾಬಾದ್ ಮೂಲದ ಉದ್ಯಮಿಗೆ ಥಳಿಸಿ 20 ಲಕ್ಷ ದೋಚಿ ಕಾಲ್ಕಿತ್ತಿದೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಸಮೀಪ ಹೈದರಾಬಾದ್ ಮೂಲದ ಉದ್ಯಮಿ ವಿಶ್ವಪ್ರಸಾದ್ ರೆಡ್ಡಿ ಎಂಬುವರು ಕುಮಾರ್ ಎಂಬಾತನೊಂದಿಗೆ ವ್ಯವಹಾರ ಕುದುರಿಸಿದ್ರು. ಕುಮಾರ್ ತನ್ನ ಬಳಿ 4 ಕೆಜಿ ಚಿನ್ನದ ನಾಣ್ಯಗಳಿದ್ದು ಕೇವಲ 20 ಲಕ್ಷಕ್ಕೆ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಕೊಡೋದಾಗಿ ಹೇಳಿದ್ದಂತೆ. ಈ ಹಿಂದೆಯೇ ಅಸಲಿ ನಾಣ್ಯಗಳನ್ನ ತೋರಿಸಿ ಕೂಡ ನಂಬಿಸಿದ್ರಂತೆ. ಹೀಗಾಗಿ ಇದನ್ನೇ ನಂಬಿ ಹೈದರಾಬಾದ್ನಿಂದ ವೆಂಕಟಗಿರಿ ಕೋಟೆ ಗ್ರಾಮದ ಬಳಿ ವಿಶ್ವಪ್ರಸಾದ್ ರೆಡ್ಡಿ ಬಂದಿದ್ರು. ಆದ್ರೆ ಉದ್ಯಮಿ ಮೇಲೆ ಹಲ್ಲೆ ನಡೆಸಿ ಅವರ ಬಳಿ ಇದ್ದ 20 ಲಕ್ಷ ರೂಪಾಯಿ ಹಣ ಹಾಗೂ ಮೊಬೈಲ್ ಕಸಿದುಕೊಂಡು 6 ಮಂದಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡು ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಇನ್ನು ದುಷ್ಕರ್ಮಿಗಳು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಉದ್ಯಮಿ ಬರ್ತಿದ್ದಂತೆ ತಕ್ಷಣ ದೊಣ್ಣೆಯಲ್ಲಿ ಇಬ್ಬರಿಗೆ ಹೊಡೆದು ಹಣವಿದ್ದ ಬ್ಯಾಗ್ ಎಗರಿಸಿದ್ರಂತೆ. ಕಡಿಮೆ ರೇಟ್ ಬಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಈ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದ್ರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಬಡಾವಣೆಗೆ ಬರ್ಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಒಬ್ರು ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲಾ ಆಂಗಲ್ ಅಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರ. ಘಟನಾ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಬರಿ ಪ್ರಕರಣ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ರಾಬರಿ ಮಾಡಿರೋ ಖತರ್ನಾಕ್ ಗ್ಯಾಂಗ್ ಪತ್ತೆಗಾಗಿ 3 ತಂಡಗಳನ್ನು ರಚಿಸಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ. ಹೀಗೆ ಕಡಿಮೆ ಬೆಲೆಗೆ ಕೆಜಿ ಚಿನ್ನ ಸಿಗುತ್ತೆ ಅಂತಂದ್ರೆ ನೀವೇನಾದ್ರೂ ನಂಬ್ತೀರಾ? ಆದ್ರೆ ಇಲ್ಲೊಬ್ಬ ಉದ್ಯಮಿಗೆ ಕಡಿಮೆ ಬೆಲೆಗೆ ಚಿನ್ನದ ಆಸೆಯನ್ನ ತೋರಿಸಿ ದುಷ್ಕರ್ಮಿಗಳು ಲಕ್ಷ ದೋಚಿದ್ದಾರೆ. ಅಸಲಿಗೆ ಆಗಿದ್ದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿದ ಖದೀಮರು. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಲೇ ಇದೆ. ಆದ್ರೆ ಇಲ್ಲೊಂದು ಖತರ್ನಾಕ್ ಗ್ಯಾಂಗ್ ಕಡಿಮೆ ಬೆಲೆಗೆ ಚಿನ್ನ ಕೊಡೋದಾಗಿ ನಂಬಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿದೆ. ಹೈದರಾಬಾದ್ ಮೂಲದ ಉದ್ಯಮಿಗೆ ಥಳಿಸಿ 20 ಲಕ್ಷ ದೋಚಿ ಕಾಲ್ಕಿತ್ತಿದೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಸಮೀಪ ಹೈದರಾಬಾದ್ ಮೂಲದ ಉದ್ಯಮಿ ವಿಶ್ವಪ್ರಸಾದ್ ರೆಡ್ಡಿ ಎಂಬುವರು ಕುಮಾರ್ ಎಂಬಾತನೊಂದಿಗೆ ವ್ಯವಹಾರ ಕುದುರಿಸಿದ್ರು. ಕುಮಾರ್ ತನ್ನ ಬಳಿ 4 ಕೆಜಿ ಚಿನ್ನದ ನಾಣ್ಯಗಳಿದ್ದು ಕೇವಲ 20 ಲಕ್ಷಕ್ಕೆ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಕೊಡೋದಾಗಿ ಹೇಳಿದ್ದಂತೆ. ಈ ಹಿಂದೆಯೇ ಅಸಲಿ ನಾಣ್ಯಗಳನ್ನ ತೋರಿಸಿ ಕೂಡ ನಂಬಿಸಿದ್ರಂತೆ. ಹೀಗಾಗಿ ಇದನ್ನೇ ನಂಬಿ ಹೈದರಾಬಾದ್ನಿಂದ ವೆಂಕಟಗಿರಿ ಕೋಟೆ ಗ್ರಾಮದ ಬಳಿ ವಿಶ್ವಪ್ರಸಾದ್ ರೆಡ್ಡಿ ಬಂದಿದ್ರು.
ಆದ್ರೆ ಉದ್ಯಮಿ ಮೇಲೆ ಹಲ್ಲೆ ನಡೆಸಿ ಅವರ ಬಳಿ ಇದ್ದ 20 ಲಕ್ಷ ರೂಪಾಯಿ ಹಣ ಹಾಗೂ ಮೊಬೈಲ್ ಕಸಿದುಕೊಂಡು 6 ಮಂದಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡು ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ ಎರಡು ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಇನ್ನು ದುಷ್ಕರ್ಮಿಗಳು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಉದ್ಯಮಿ ಬರ್ತಿದ್ದಂತೆ ತಕ್ಷಣ ದೊಣ್ಣೆಯಲ್ಲಿ ಇಬ್ಬರಿಗೆ ಹೊಡೆದು ಹಣವಿದ್ದ ಬ್ಯಾಗ್ ಎಗರಿಸಿದ್ರಂತೆ. ಕಡಿಮೆ ರೇಟ್ ಬಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಈ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದ್ರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲೋ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಒಂದು ಬಡಾವಣೆಗೆ ಬರ್ಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವ್ರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರು ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲಾ ಆಂಗಲ್ ಅಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರ. ಘಟನಾ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಬರಿ ಪ್ರಕರಣ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ರಾಬರಿ ಮಾಡಿರೋ ಖತರ್ನಾಕ್ ಗ್ಯಾಂಗ್ ಪತ್ತೆಗಾಗಿ 3 ತಂಡಗಳನ್ನು ರಚಿಸಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ. ಹೀಗೆ ಕಡಿಮೆ ಬೆಲೆಗೆ ಕೆಜಿ ಚಿನ್ನ ಸಿಗುತ್ತೆ ಅಂತಂದ್ರೆ ನೀವೇನಾದ್ರೂ ನಂಬ್ತೀರಾ? ಆದ್ರೆ ಇಲ್ಲೊಬ್ಬ ಉದ್ಯಮಿಗೆ ಕಡಿಮೆ ಬೆಲೆಗೆ ಚಿನ್ನದ ಆಸೆಯನ್ನ ತೋರಿಸಿ ದುಷ್ಕರ್ಮಿಗಳು ಲಕ್ಷ ದೋಚಿದ್ದಾರೆ. ಅಸಲಿಗೆ ಆಗಿದ್ದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿದ ಖದೀಮರು. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಲೇ ಇದೆ. ಆದ್ರೆ ಇಲ್ಲೊಂದು ಖತರ್ನಾಕ್ ಗ್ಯಾಂಗ್ ಕಡಿಮೆ ಬೆಲೆಗೆ ಚಿನ್ನ ಕೊಡೋದಾಗಿ ನಂಬಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿದೆ. ಹೈದರಾಬಾದ್ ಮೂಲದ ಉದ್ಯಮಿಗೆ ಥಳಿಸಿ 20 ಲಕ್ಷ ದೋಚಿ ಕಾಲ್ಕಿತ್ತಿದೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಸಮೀಪ ಹೈದರಾಬಾದ್ ಮೂಲದ ಉದ್ಯಮಿ ವಿಶ್ವಪ್ರಸಾದ್ ರೆಡ್ಡಿ ಎಂಬುವರು ಕುಮಾರ್ ಎಂಬಾತನೊಂದಿಗೆ ವ್ಯವಹಾರ ಕುದುರಿಸಿದ್ರು. ಕುಮಾರ್ ತನ್ನ ಬಳಿ 4 ಕೆಜಿ ಚಿನ್ನದ ನಾಣ್ಯಗಳಿದ್ದು ಕೇವಲ 20 ಲಕ್ಷಕ್ಕೆ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಕೊಡೋದಾಗಿ ಹೇಳಿದ್ದಂತೆ. ಈ ಹಿಂದೆಯೇ ಅಸಲಿ ನಾಣ್ಯಗಳನ್ನ ತೋರಿಸಿ ಕೂಡ ನಂಬಿಸಿದ್ರಂತೆ. ಹೀಗಾಗಿ ಇದನ್ನೇ ನಂಬಿ ಹೈದರಾಬಾದ್ನಿಂದ ವೆಂಕಟಗಿರಿ ಕೋಟೆ ಗ್ರಾಮದ ಬಳಿ ವಿಶ್ವಪ್ರಸಾದ್ ರೆಡ್ಡಿ ಬಂದಿದ್ರು. ಆದ್ರೆ ಉದ್ಯಮಿ ಮೇಲೆ ಹಲ್ಲೆ ನಡೆಸಿ ಅವರ ಬಳಿ ಇದ್ದ 20 ಲಕ್ಷ ರೂಪಾಯಿ ಹಣ ಹಾಗೂ ಮೊಬೈಲ್ ಕಸಿದುಕೊಂಡು 6 ಮಂದಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡು ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ ಎರಡು ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಇನ್ನು ದುಷ್ಕರ್ಮಿಗಳು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಉದ್ಯಮಿ ಬರ್ತಿದ್ದಂತೆ ತಕ್ಷಣ ದೊಣ್ಣೆಯಲ್ಲಿ ಇಬ್ಬರಿಗೆ ಹೊಡೆದು ಹಣವಿದ್ದ ಬ್ಯಾಗ್ ಎಗರಿಸಿದ್ರಂತೆ. ಕಡಿಮೆ ರೇಟ್ ಬಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಈ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದ್ರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲೋ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಒಂದು ಬಡಾವಣೆಗೆ ಬರ್ಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವ್ರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ.
ಇವ್ರಿಗೆ ಹೊಡೆದು ಒಬ್ಬರಿಗೆ ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲಾ ಆಂಗಲ್ ಅಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರವಾಗಿ. ಘಟನಾ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಬರಿ ಪ್ರಕರಣ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ರಾಬರಿ ಮಾಡಿರೋ ಖತರ್ನಾಕ್ ಗ್ಯಾಂಗ್ ಪತ್ತೆಗಾಗಿ 3 ತಂಡಗಳನ್ನು ರಚಿಸಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.